ನಮಸ್ತೆ. ಅಂಚೆಗೆ ಹೋಗದ ಪತ್ರ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್, ಜಗತ್ತು ಯಾವುದನ್ನು ವಿಫಲತೆ ಎಂದು ಕರೆಯುತ್ತದೆಯೋ ನಾನು ಅದನ್ನು ಬದುಕಿನ ತಿರುವು ಎನ್ನುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಯಾವುದು ಇದು ನನ್ನ ವೀಕ್ನೆಸ್ ಅಂತ ಹೇಳ್ತೀವಿ ಅಥವಾ ಇದು ಸಕ್ಸಸ್ ಆಗಿಲ್ಲ ಅಂತ ಹೇಳ್ತೀವಿ, ಅದೇನೇ ನಮ್ಮ ಲೈಫಲ್ಲಿ ಒಂದು ತಿರುವನ್ನ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇವರು ಅವರ ಒಂದು ಉದಾಹರಣೆನ ಕೊಟ್ಟಿದ್ದಾರೆ. ಅವ್ರ ಲೈಫಲ್ಲಿ ಇವರು 17 ವರ್ಷ ಇದ್ದಾಗ ಇಂಜಿನಿಯರ್ ಆಗಬೇಕು ಅಂತ ಅಂದ್ಕೊಂಡಿದ್ರಂತೆ. ಸೊ 12th ಸ್ಟ್ಯಾಂಡರ್ಡ್ ಪಾಸ್ ಆದಮೇಲೆ ಅವ್ರಿಗೆ ಬಂದಂಥ ಸ್ಕೋರು ಅವ್ರಿಗೆ ಇಂಜಿನಿಯರಿಂಗ್ ಹೋಗೋಕ್ಕೆ ಸಾಕಾಗಲಿಲ್ಲ. ಹಾಗಾಗಿ ಅವರು ಡಿಗ್ರಿ ಮಾತ್ರ ಮಾಡಿಕೊಂಡೆ ನಾನು. ಆದರೆ ಡಿಗ್ರಿ ಜೊತೆಗೆ ನಾನು ಕಂಪ್ಯೂಟರ್ ಪ್ರೋಗ್ರಾಮ್ನ ಹೆಚ್ಚು ಕೋರ್ಸ್ಗಳನ್ನ ಮಾಡಿಕೊಂಡೆ. ತುಂಬ ಡಿಫ್ರೆಂಟ್ ಕಂಪ್ಯೂಟರ್ ರಿಲೇಟೆಡ್ ಕೋರ್ಸ್ಗಳನ್ನು ನಾನು ಮಾಡಿಕೊಂಡೆ. ಬಿಕಾಸ್ ನನಗೆ ಇಂಜಿನಿಯರಿಂಗ್ ಓದೋಕ್ಕಾಗಿಲ್ಲ. ಇಲ್ಲೇ ನಾವು ನೋಡ್ಬೋದು, ಅವ್ರಿಗೆ ಇಂಜಿನಿಯರಿಂಗ್ ಸಿಗಲಿಲ್ಲ ಅಂದ ತಕ್ಷಣ ಅವ್ರು ಬೇಜಾರೂ ಆಗಿಲ್ಲ ಅಥವಾ ಡಿಗ್ರಿನ ಓದ್ಕೊಂಡು ಹಾಗೆ ಅವ್ರ ಕನಸನ್ನು ಬಿಡಲಿಲ್ಲ. ಇಂಜಿನಿಯರಿಂಗ್ ಸಂಬಂಧಪಟ್ಟಂಗೆ ಸಾಕಷ್ಟು ಕಂಪ್ಯೂಟರ್ ಕೋರ್ಸ್ಗಳನ್ನು ಅವ್ರು ಮಾಡಿಕೊಂಡ್ರು. ಓಕೆ, ಅಂದರೆ ಅವ್ರಿಗೆ ಅಲ್ಲಿ 12th ಸ್ಟ್ಯಾಂಡರ್ಡಲ್ಲಿ ಕಡಿಮೆ ಮಾರ್ಕ್ಸ್ ಬಂತು, ವಿಫಲರಾದರು. ಬಟ್ ಅದನ್ನು ತಿರುವಾಗಿ ಇವರು ಕನ್ವರ್ಟ್ ಮಾಡಿಕೊಂಡ್ರು. ಸೊ ಅಲ್ಲಿಂದ ಇವರು 25ನೇ ವರ್ಷಕ್ಕೆ ಅವ್ರದ್ದೇ ಆದಂಥ ಒಂದು ಸಾಫ್ಟ್ವೇರ್ ಸಂಸ್ಥೆಯನ್ನು ಶುರು ಮಾಡಿದ್ರು. ಎಷ್ಟೋ ಜನ ಇಂಜಿನಿಯರ್ಸ್ಗಳು MNC ಕಂಪ್ನಿಯವ್ರುಗಳು ಎಲ್ಲ ಕೂಡ ಅವ್ರ ಜೊತೆಗೆ ವರ್ಕ್ ಮಾಡೋಕ್ಕೆ ನಿಂತ್ಕೊಂಡ್ರು. ಸೊ 17 ವರ್ಷಕ್ಕೆ ನಾನು ಅಂದ್ಕೊಂಡಿದ್ದೆ ನಾನು ಇಂಜಿನಿಯರ್ ಆಗಬೇಕು ಅಂತ. ಬಟ್ ಅದು ನನಗೆ ಆಗಲಿಲ್ಲ. ಅದರ ಪರಿಣಾಮವೇ ಇವತ್ತು ನಾನು ಈ ಯಶಸ್ಸನ್ನು ಪಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅಂದರೆ ನನಗೆ ಇಂಜಿನಿಯರ್ ಆಗಲಿಲ್ವಲ್ಲ, ಅದೇ ಒಳ್ಳೆಯದು. ಇಂಜಿನಿಯರಿಂಗ್ ಸೀಟ್ ಸಿಗದೇ ಇದ್ದೇ ಒಳ್ಳೆಯದು. ಸಿಕ್ಕಿದ್ದಿದ್ರೆ ಬರೀ ಇಂಜಿನಿಯರಿಂಗ್ ಮಾಡ್ಕೊಂಡ್ಬಿಡ್ತಿದ್ದೆ ನಾನು. ಆ ಇಂಜಿನಿಯರಿಂಗ್ ಮುಗಿಸೋ ಅಷ್ಟೊತ್ತಿಗೆ ನಾನೊಂದು ಸಂಸ್ಥೆನೇ ಶುರು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಲೈಫಲ್ಲಿ ಯಾವುದಾದ್ರೂ ನಮಗೆ ಆಗಲ್ಲ ಅನ್ನೋದು ಬಂದಾಗ ಅಥವಾ ಸಕ್ಸಸ್ ಸಿಗಲಿಲ್ಲ ಅಂತ ಬಂದಾಗ ಅದೇ ನಮ್ಮ ಜೀವನದಲ್ಲಿ ನಮ್ಮನ್ನು ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಬಾಯ್. ಓಕೆ, ತಿಳಿಸ್ತಿದ್ದಾರೆ. ಸೊ ಬರೀ 25 ವರ್ಷಕ್ಕೆ ಇದನ್ನು ಮಾಡಿರೋದಲ್ಲ, ಅವರು 30ನೇ ವರ್ಷಕ್ಕೆ ಇನ್ನೊಂದು ಸಂಸ್ಥೆಯನ್ನು ನಾನು ಸ್ಥಾಪನೆ ಮಾಡಿದೆ. ಮತ್ತು ಫ್ರೋಝನ್ ಥಾಟ್ ಅನ್ನೋ ಒಂದು ಪತ್ರಿಕೆಯ ಸಂಸ್ಥೆ ಕೂಡ ನಾನು 35 ವರ್ಷಕ್ಕೆ ನಾನು ಶುರು ಮಾಡಿದೆ. ಸೊ ಇದನ್ನು ಯಾಕೆ ಹೇಳ್ತಿದ್ದಾರೆ ಅಂದರೆ, ನನ್ನ ಗುರಿ ನನ್ನ ದಿಕ್ಕು ಅಂತ ಒಂದು ಇಟ್ಕೊಂಡಿದ್ದೆ, ನನ್ನ ಗುರಿ ಇಟ್ಕೊಂಡಿದ್ದೆ. ಆ ದಿಕ್ಕು ನನಗೆ ಬದಲಾಯಿಸ್ತು. ಆದರೆ ಆ ದಿಕ್ಕು ನನಗೆ ಬದಲಾಯಿಸಿದ್ದು ನನ್ನ ಜೀವನದ ಪರಿವರ್ತನೆಗೆ ಅದು ಸಹಕಾರಿ ಆಯಿತು. ನನ್ನ ಜೀವನದ ಸಾಧನೆಗೆ ಆ ದಿಕ್ಕು ನನ್ನನ್ನು ಕರ್ಕೊಂಡೋಯ್ತು ಅಂತ. ನಾನು ಹೋಗ್ತಾ ಇದ್ದಿದ್ದ ದಿಕ್ಕು ಕ್ಲೋಸ್ ಆಯಿತು, ಬೇರೆ ದಿಕ್ಕು ಓಪನ್ ಆಯಿತು. ಹಾಗಂತ ನನ್ನ ಜೀವನ ಮುಗ್ದೋಯ್ತು ಅಂತ ಅಲ್ಲ, ಆ ದಿಕ್ಕೇ ನನ್ನನ್ನು ನಿಜವಾಗ್ಲೂ ಎಲ್ಲಿ ಹೋಗಬೇಕು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ. ಮತ್ತು ನನ್ನ ಜೀವನದ ಉದ್ದೇಶ ಏನು ಅಂತ ತೋರಿಸ್ತು. ನಾನು ಅಂದ್ಕೊಂಡಿದ್ದೇ ಆಗಿದ್ದಿದ್ರೆ ನಾನು ಹೊಸ ಸಂಸ್ಥೆಗಳನ್ನು ಹುಟ್ಟಾಕ್ತಾ ಇರಲಿಲ್ಲ, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ತಾ ಇರಲಿಲ್ಲ, ಅಥವಾ ದೊಡ್ಡ ಸಂಸ್ಥೆಗಳನ್ನು ಕಟ್ತಾ ಇರಲಿಲ್ಲ, ನಾರ್ಮಲ್ ಒಂದು ಇಂಜಿನಿಯರ್ ಆಗಿರ್ತಿದ್ದೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಟೈಮು ಅವಕಾಶಗಳು ನಮಗೆ ಸಿಗದೇ ಇದ್ದಿದ್ದು, ಕೆಲವೊಂದು ಬಾಗಿಲುಗಳು ನಮ್ಮದು ಮುಚ್ಚಿದ್ರೆ, ನಮ್ಮ ಸಕ್ಸಸ್ ಬಾಗಿಲುಗಳು ಅಥವಾ ಯಾವುದೋ ಒಂದು ಕೆಲಸದ ಬಾಗಿಲು ಮುಚ್ಚಿದ್ರೆ ಖುಷಿ ಪಡಬೇಕು. ಅದು ನಮ್ಮ ಇನ್ನೊಂದು ಜೀವನದ ಉದ್ದೇಶವನ್ನು ಅರ್ಥ ಮಾಡ್ಸೋಕ್ಕೆ ನಡೆದಿರುವಂಥ ಘಟನೆ ಅಂತ. ಸೊ ಆ ವಿಫಲತೆಯನ್ನು ನಮ್ಮ ಜೀವನದಲ್ಲಿ ತಿರುವು ಅಂತ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಭಾರತಕ್ಕೆ ಒಬ್ಬರು ಶಿಕ್ಷಕಿ ಬಂದರು, ಅಂದರೆ ಒಬ್ಬ ಲೇಡಿ ಬಂದು ಕಲ್ಕತ್ತಾದಲ್ಲಿ ಒಂದು ಸ್ಕೂಲಲ್ಲಿ ಟೀಚರ್ ಆಗಿ ಸೇರ್ಕೊಂಡ್ರಂತೆ. ಅವರು ಮದರ್ ತೆರೇಸಾ ಆದರು ಅಂತ. ಅಂದರೆ ಅವರು ಅಲ್ಲಿಗೆ ಯಾಕೆ ಬರಬೇಕಿತ್ತು? ಅವ್ರ ಜೀವನದಲ್ಲಿ ಏನೋ ಇದ್ದಿದ್ದು ಸಡನ್ನಾಗಿ ಅವರು ಕಲ್ಕತ್ತಾಗೆ ಬರೋಂಗಾಯಿತು, ಅಲ್ಲಿ ಅವರು ಮದರ್ ತೆರೇಸಾ ಆದರು. ಹೀಗೆ ಜೀವನದಲ್ಲಿ ಎಷ್ಟೋ ವಿಚಾರಗಳು ನಮಗೆ ಗೊತ್ತಿಲ್ಲದೆ ಎಷ್ಟೋ ಅವಕಾಶಗಳು, ನಾವು ಇದರಲ್ಲೇ ಸಕ್ಸಸ್ ಆಗೋದು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಆ ಬಾಗಿಲುಗಳು ಕ್ಲೋಸ್ ಆಗುತ್ತೆ. ಅದು ಕ್ಲೋಸ್ ಆದಾಗ ಅಯ್ಯೋ ನನ್ನ ಜೀವನದಲ್ಲಿ ಅಂದ್ಕೊಂಡಿದ್ದು ನನಗೆ ಮಿಸ್ ಆಯಿತು, ನನ್ನ ಗುರಿ ಮಿಸ್ ಆಯಿತು ಅಂತ ಅಂದ್ಕೊಳ್ಳೋದಲ್ಲ. ಆ ಗುರಿ ಮಿಸ್ ಆಗಿದ್ದಕ್ಕೇ ನನಗೆ ನಿಜವಾಗ್ಲೂ ಜೀವನದ ಉದ್ದೇಶದ ಗುರಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ಅದೇ ಥರ ನಮಗೇನು ಬೇಕು ಅದು ನಮಗೆ ಸಿಗದೆ ಹೋದಲ್ಲಿ, ಓಕೆ, ಅದು ನಮಗೆ ಸಿಗಲಿಲ್ಲ ಅಂದರೆ ನಮ್ಮ ಪರಿಶ್ರಮ, ನಾವು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ, ಅದಕ್ಕೆ ತಕ್ಕಂತೆ ಪ್ರತಿಫಲ ಸಿಗಲಿಲ್ಲ ಅಂದರೆ, ಅಥವಾ ನಾವು ಆಯ್ಕೆ ಮಾಡ್ಕೊಂಡಿರುವಂಥ ಒಂದು ಗುರಿ ನಿರೀಕ್ಷೆ ಅದು ನಮಗೆ ಸಿಗಲಿಲ್ಲ ಅಂದರೆ ನಾವು ಬೇಜಾರು ಮಾಡ್ಕೋಬಾರ್ದು, ನಾವು ಧೃತಿಗೆಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನೀವು ಯೋಚಿಸದೇ ಇರುವ ಸಾಧ್ಯತೆಗಳೇ ಬದುಕಿನಲ್ಲಿ ತೋರಿ ಬರುವ ಅನಿರೀಕ್ಷಿತ ಸಂಭವಗಳು. ನಮ್ಮ ಲೈಫಲ್ಲಿ ಹಿಂಗಾಗತ್ತೆ ಅಂತ ನಾವು ಯೋಚನೆ ಮಾಡಿರಲ್ಲ. ಆ ಥರದ್ದು ಒಂದು ನಮ್ಮ ಜೀವನದಲ್ಲಿ ನಡೆದಿದೆ ಅಂತ ಬಂದಾಗ ಅಥವಾ ನಡೀತು ಅಂತ ಬಂದಾಗ ಅದು ನನ್ನ ಜೀವನದ ದಿಕ್ಕನ್ನು ಬದಲಾಯಿಸೋಕ್ಕೆ ಬಂದಿರುತ್ತೆ, ನನ್ನ ಜೀವನವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗೋಕ್ಕೆ ಬಂದಿರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಜಗತ್ತು ಯಾವುದನ್ನು ವಿಫಲ ಅಂತ ಕರೆಯುತ್ತೋ
ಅದು ನಿಮ್ಮ ಬದುಕಿನ ತಿರುವು ಅಂತ ನಾನು ಕರಿತೀನಿ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದಿಷ್ಟೇ, ನಾನು ಓದಬೇಕಿತ್ತು, ಓದೋಕ್ಕಾಗಿಲ್ಲ ಅನ್ನೋರು ತುಂಬ ಜನ ಇರ್ತಾರೆ. ನಾನು ಈ ಬಿಸ್ನೆಸ್ ಮಾಡ್ತಿದ್ದೆ, ಕೈ ಸುಟ್ಕೊಂಡ್ಬಿಟ್ಟೆ ಅನ್ನೋರು ತುಂಬ ಜನ ಇರ್ತಾರೆ. ಅಯ್ಯೋ ನಾನು ಅಲ್ಲಿ ಹೋಗಿ ನಾನು ಹಾಳಾದೆ, ನನಗೆ ಹಿಂಗಾಗೋಯ್ತು ಅನ್ನೋರು ಇರ್ತಾರೆ. ಪ್ರೀತಿಯಲ್ಲಿ ಬ್ರೇಕಪ್ ಮಾಡ್ಕೊಂಡಿರೋರು ಇರ್ತಾರೆ. ಅಥವಾ ಒಂದು ಬಿಸ್ನೆಸ್ ಪಾರ್ಟ್ನರ್ಸ್ಗಳ ಮಧ್ಯ ಪ್ರಾಬ್ಲಮ್ ಆಗಿ ಬಿಸ್ನೆಸ್ ಪ್ರಾಬ್ಲಮ್ ಆಗಿರುತ್ತೆ. ಈ ಥರದ್ದು ಏನೋ ಒಂದು ನಡೆದ್ರೂ ಕೂಡ ಹಿಂಗಾಗ್ತಿದೆಯಲ್ಲ ಅಂತ ನಾವು ಯೋಚನೆ ಮಾಡಿಕೊಂಡು ನೋವಲ್ಲಿರೋದ್ರ ಬದಲು, ಇದು ಆಗ್ತಾ ಇರೋದೇ ನನ್ನ ಲೈಫಲ್ಲಿ ನನ್ನ ಒಂದು ತಿರುವು, ನನಗೇನೆಲ್ಲ ಬರ್ತಾ ಇದೆ ಅಂದರೆ ನನ್ನ ವೀಕ್ನೆಸ್ಸೇ ನನ್ನ ಸ್ಟ್ರೆಂತ್ ಆಗಿ ನಾನು ಕನ್ವರ್ಟ್ ಮಾಡ್ಕೋಬೇಕು, ಅದು ನನ್ನ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ತೊಗೋಬೇಕು. ನಾನು ಎಲ್ಲಿ ಡಿಪ್ರೆಷನ್ಗೆ ಹೋಗ್ತೀನಿ, ಆ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗ್ತಿದ್ದಂಗೆ ಅದೇ ಡಿಪ್ರೆಷನ್ನ ನನ್ನ ಇನ್ಸ್ಪಿರೇಷನ್ ಆಗಿ ನನ್ನ ಒಂದು ಬದುಕಿನ ಟರ್ನಿಂಗ್ ಪಾಯಿಂಟ್ ಆಗಿ ತೊಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಾವೆಲ್ಲರೂ ಯೋಚನೆ ಮಾಡೋಣ, ಎಲ್ಲೆಲ್ಲಿ ನಮ್ಮ ಲೈಫಲ್ಲಿ ನೋವಾಗ್ತಾ ಇದೆ, ನಾವೆಲ್ಲೆಲ್ಲಿ ವಿಫಲರಾಗ್ತಾ ಇದ್ದೀವಿ, ಸಕ್ಸಸ್ ಆಗೋಕ್ಕಾಗ್ತಾ ಇಲ್ಲ, ಅದೆಲ್ಲ ನಮಗೆ ನಮ್ಮ ಲೈಫ್ನ ಇನ್ನೊಂದು ತಿರುವನ್ನ ಓಪನ್ ಮಾಡೋಕ್ಕೆ ನಮಗೆ ಕೊಡ್ತಾ ಇರೋವಂಥ ಅವಕಾಶಗಳು ಅಂತ ಭಾವಿಸ್ತಾ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ನಮ್ಮ ದಿಕ್ಕು ನಾವೇನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ಕೂಡ ಭಗವಂತ ನಮಗೆ ಅಂತ ಇನ್ನೊಂದು ದಿಕ್ಕನ್ನು ಇಟ್ಟಿರ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು.